ಅಪಘಾತದಲ್ಲಿ ಸಂಪೂರ್ಣ ನುಜ್ಜುಗುಜ್ಜಾಗಿರುವ ಕಾರು ಹಾಗೂ ರಸ್ತೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಹೂಗಳ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಸ್ತೆಯ ವೀರದಿಮ್ಮಮ್ಮ ದೇವಾಲಯದ ಸಮೀಪ. ಚಿಕ್ಕಬಳ್ಳಾಪುರ ಹೂವಿನ ಮಾರುಕಟ್ಟೆಯಿಂದ ಸೇವಂತಿ ಹಾಗೂ ರೋಸಾ ಹೂಗಳನ್ನು ತುಂಬಿಕೊಂಡು ಮಧುಗಿರಿ ಕಡೆಗೆ ತೆರಳುತ್ತಿದ್ದ ಓಮಿನಿ ಕಾರು ಬೆಳಗ್ಗೆ ಸುರಿದ ಮಳೆಯಿಂದ ರಸ್ತೆ ಜಾರುವಿಕೆಗೆ ಒಳಗಾಗಿ ನಿಯಂತ್ರಣ ತಪ್ಪಿದೆ. ಪರಿಣಾಮ ಕಾರು ರಸ್ತೆ ಬದಿಗೆ ತೆರಳಿ ಭೀಕರವಾಗಿ ಅಪಘಾತಕ್ಕೀಡಾಗಿದೆ. ಅಪಘಾತದ ರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣ ಜಖಂಗೊಂಡಿದ್ದು ವಾಹನದಲ್ಲಿದ್ದ ಸಾವಿರಾರು ರೂಪಾಯಿ ಮೌಲ್ಯದ ಹೂಗಳು ರಸ್ತೆಗೆ ಬಿದ್ದು ಮಣ್ಣು ಪಾಲಾಗಿವೆ. ಇದರಿಂದ ವ್ಯಾಪಾರಿಗೆ ಭಾರೀ ಆರ್ಥಿಕ ನಷ್ಟ ಉಂಟಾಗಿದೆ. ಅಪಘಾತದ ತೀವ್ರತೆ ನೋಡಿದರೆ ದೊಡ್ಡ ದುರಂತವೇ ಸಂಭವಿಸಬೇಕಾಗಿತ್ತು. ಆದರೆ ಅದೃಷ್ಟವಶಾತ್ ಚಾಲಕ ಸಣ್ಣಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಸ್ಥಳೀಯರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಚಾಲಕನಿಗೆ ನೆರವು ನೀಡಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ. ನಮ್ಮ ಹೆಸರು ವೆಂಕಟೇಶ್ ಅಂತ. ನಾವು ಬೆಳಗ್ಗೆ ಡೈಲಿ ಮಾರ್ಕೆಟ್ ಹೋಗೋದಕ್ಕೆ ನಾನು ವ್ಯಾಪಾರ ಮಾಡೋದು. ನಾನು ಬೆಳಗ್ಗೆ ಹೋಗುವಾಗ ಏನೂ ಇರಲಿಲ್ಲ. ಬೆಳಗ್ಗೆ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು. ಅವನು ಮತ್ತು ಚಿಕ್ಕಬಳ್ಳಾಪುರ ಹೋಗಿದ್ದಾನೆ, ಹೂ ತೊಗೊಂಡಿದ್ದಾನೆ. ಹೂ ತಗೊಂಡು ಇದು ಮಧುಗಿರಿ ಕಡೆ ಹೋಗ್ತಾಯಿದ್ದಾನೆ. ಅವನು ಹೋಗುವಾಗ ಮಳೆ ಬರ್ತಾಯಿತ್ತು. ರೋಡ್ ಬೇರೆ ಜಾಸ್ತಿ ಹೆವಿ ರೋಡ್ ಆಯ್ತಲ್ಲ, ಫಾಸ್ಟ್ ಜಾಸ್ತಿ ಬಂದಿರ್ತದೆ. ಅದು ಸ್ಕಿಡ್ಡಾಗಿ ಇಲ್ಲಿಂದ ಬಂದು ಇಲ್ಲಿಂದ ಪಲ್ಟಿ ಹೊಡೆದು ಆ ಕಡೆ ಹೋಗಿರೋದು. ಡ್ರೈವರ್ಗೆ ಯಾರಿಗೂ ಏನಾಗಿಲ್ಲ. ಗಾಡಿಗೆ ಮಾತ್ರ ಸ್ವಲ್ಪ ಫುಲ್ ಡ್ಯಾಮೇಜ್ ಆಗಿದೆ ಅಷ್ಟೇ. ಹೂವು ರೈತರ ಮಾಲು ಅದು ಓಮಿನಿ ಕಾರು. ಕಾರ್ ಒಬ್ಬರೇ ಇದ್ದರು ಡ್ರೈವರು. ಅಯ್ಯೋ ಬೇಜಾನಾಗ್ತದಣ್ಣ. ಆಗ ರೋಡ್ ಚೆನ್ನಾಗಿದೆಯಲ್ಲ, ಏನು ಅಲ್ಲಿ ಡೌನ್ ಬೇರಲ್ವ, ಏನು ಸ್ಟಾಪ್ ಆನ್ ಸ್ಟಾಪ್ 100 ಓದ್ತಾರೆ ಗಾಡಿಗಳು. ಅದು ಬೇರೆ ಮಳೆ ಬೇರೆ ಬರ್ತಾಯಿತ್ತು, ಅದೇ ಎಡವಟ್ಟಾಗಿದ್ದು. ಆ ಮಳೆ ಬಂದಾಗಿದೆ ಈ ಥರ ಆಗಿದೆ. ಏನು ಮಾಡಿದೆವು ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಸುಮಾರು ಗಾಡಿ ಆಕ್ಸಿಡೆಂಟ್ಗಳವೆ, ಯಾರು ಆ ಥರ ಹೆಚ್ಚು ಕಮ್ಮಿ ಏನಾಗಿಲ್ಲ. ಈಗ ಈದ್ಮಮ್ಮ ದೇವಸ್ಥಾನ ಇದೆ, ಆ ತಾಯಿ ಕಾಪಾಡ್ತಾರೆ ಎಲ್ಲನೂ. ಒಟ್ಟಾರೆ ಮಳೆಯಿಂದ ರಸ್ತೆ ಜಾರುವಿಕೆಗೆ ಒಳಗಾಗಿ ಸಂಭವಿಸಿದ ಈ ಅಪಘಾತದಲ್ಲಿ ಕಾರು ಸಂಪೂರ್ಣ ಜಖಂಗೊಂಡಿದ್ದು ಸಾವಿರಾರು ರೂಪಾಯಿ ಮೌಲ್ಯದ ಹೂಗಳು ಮಣ್ಣು ಪಾಲಾಗಿವೆ. ಆದರೂ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿರುವುದು ಸಮಾಧಾನದ ಸಂಗತಿಯಾಗಿದೆ. ಮಳೆಯ ಸಂದರ್ಭದಲ್ಲಿ ವಾಹನ ಚಾಲಕರು ಹೆಚ್ಚಿನ ಎಚ್ಚರಿಕೆಯಿಂದ ಸಂಚರಿಸಬೇಕೆಂಬುದನ್ನು ಈ ಘಟನೆ ಮತ್ತೊಮ್ಮೆ ನೆನಪಿಸಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.